ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫ್ರೀ ಎಜುಕೇಷನ್ ಮೌಲಾನಾ ಅಬುಲ್ ಕಲಾಂ ಆಜಾದ್ಗೆ ಫ್ರೀ ಎಜುಕೇಷನ್ LKG UKG ಆನ್ಲೈನ್ ಮೂಲಕ ಯಾವ ಥರ ಅರ್ಜಿ ಸಲ್ಲಿಸಬೇಕು ಮತ್ತು ದಾಖಲಾತಿಗಳು ಏನೆಲ್ಲ ಬೇಕು ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಅಲ್ಪಸಂಖ್ಯಾತರ ಇಲಾಖೆಯಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಲ್ಲಿ LKG UKG ಆಹ್ವಾನಿಸಲಾಗಿದೆ. ಇಲ್ಲಿ ದಾಖಲಾತಿಗಳು ಇಲ್ಲಿ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಅಂದರೆ ಮಗುವಿನ ಆಧಾರ್ ಕಾರ್ಡ್ ಬೇಕು, ಪೋಷಕರ ಆಧಾರ್ ಕಾರ್ಡ್ ಅಂದರೆ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು, ಅಭ್ಯರ್ಥಿ ಅಂದರೆ ಮಗುವಿನ ಫೋಟೋ ಬೇಕು, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಯಾವ್ದಾರ ಒಬ್ಬರದು ಇಲ್ಲಿ ಜಾತಿ ಮತ್ತು ಆದಾಯ ಬೇಕು. ಮಗುವಿಂದಿದ್ದರೆ ಮಗುವಿಂದ ಹಾಕಿ, ಇಲ್ಲಾಂದರೆ ಮಗುವಿಲ್ಲ ಅಂದರೆ ತಂದೆ ಅಥವಾ ತಾಯಿಯ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಹಾಕ್ಬೋದು. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಇಲ್ಲಿ LKG UKG ಮೌಲಾನಾ ಆಜಾದ್ ಸ್ಕೂಲ್ ಅಪ್ಲೈ ಅಂತ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಲು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಲಿಂಕ್ ಬಂದಿದೆ ನೋಡಿ, ಡೈರೆಕ್ಟರೇಟ್ ಹೆಡರ್ ಅಂತ. ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. LKG UKG ಮೌಲಾನಾ ಅಬುಲ್ ಕಲಾಂ ಆಜಾದ್ ನೀವು ಸರ್ಚ್ ಮಾಡ್ಕೋಬೇಕು. ನಂತರ ನೋಡಿ, ಇಲ್ಲಿ ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಸ್ಕೂಲ್ಸ್ ಅಂತ ಬಂದಿದೆ ನೋಡಿ. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಪೇಜ್ ಬಂದಿರುತ್ತೆ. ಇಲ್ಲಿ ಫಸ್ಟ್ ನಾವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಹೌದು ಸ್ನೇಹಿತರೆ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಲಾಗಿನ್ ಮಾಡಬೇಕಾಗುತ್ತೆ. ಅದರಿಂದ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡು ಲಾಗಿನ್ ಮಾಡಬೇಕು. ಸ್ನೇಹಿತರೆ, ದಾಖಲಾತಿಗಳು ಮತ್ತೊಮ್ಮೆ ಹೇಳ್ತೀನಿ. ಮಗುವಿನ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್ ಬೇಕು, ಮತ್ತು ಮಗುವಿಂದ ಇಲ್ಲಾಂದರೆ ಸ್ಟೂಡೆಂಟ್ಸ್ ಇಲ್ಲಾಂದರೆ ಪೋಷಕರ ಇನ್ಕಮ್ ಬೇಕಾಗುತ್ತೆ. ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಮಾಡಲು ಪೇರೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಪೋಷಕರ ತಂದೆ ಅಥವಾ ತಾಯಿಯ ಹೆಸರು ಹಾಕಿ, ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ನಂಬರ್ ಮತ್ತು ಲೆಟರ್ಸ್ ಹಾಕ್ಕೊಂಡು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಆದ ಬಳಿಕ ಮೊಬೈಲಿಗೆ OTP ಬರುತ್ತೆ. ಆ OTP ಹಾಕಿ ವೆರಿಫೈ ಆ್ಯಂಡ್ ರಿಜಿಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸಿಂಪಲ್ ಆದ ಪ್ರೊಸೀಜರ್ ಇದೆ ಸ್ನೇಹಿತರೆ ರಿಜಿಸ್ಟ್ರೇಷನ್ ಮಾಡಲು. ರಿಜಿಸ್ಟ್ರೇಷನ್ ಆದ ಬಳಿಕ ವೆರಿಫೈ ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ರಿಜಿಸ್ಟ್ರೇಷನ್ ಆದ ಬಳಿಕ ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಮತ್ತೆ OTP ಬರುತ್ತೆ. OTP ಹಾಕಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಒಮ್ಮೆ OTP ಏನಾರ ಬರಲಿಲ್ಲ ಅಂದರೆ ರೀಸೆಂಡ್ ಮಾಡ್ಕೊಳ್ಳಿ. ರೀಸೆಂಡ್ ಮಾಡಿದರೆ OTP ಬರುತ್ತೆ. ಇಲ್ಲಿ ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಇದೆ, ಎಸ್ ಅಂತ ಮಾಡಿ. ಇಲ್ಲಿ LKG ಮತ್ತು UKG ಎರಡು ಆಪ್ಷನ್ ಇದೆ. ಯಾವುದಕ್ಕೆ ನೀವು ಅಪ್ಲೈ ಮಾಡ್ತಾಯಿದ್ದೀರಾ ಅದನ್ನು ಟಿಕ್ ಮಾಡಿ. UKGಗೆ ಹಾಕ್ತಾಯಿದ್ರೆ UKG ಮೇಲೆ ಟಿಕ್ ಮಾಡಿ. ಮಗುವಿಂದ ಹೆಸರು ಇಲ್ಲಿ ಟೈಪ್ ಮಾಡಿ. ಆಧಾರ್ ಕಾರ್ಡಿನಲ್ಲಿ ಅಥವಾ ಬರ್ತ್ ಸರ್ಟಿಫಿಕೇಟಲ್ಲಿ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು, ಡೇಟ್ ಆಫ್ ಬರ್ತ್ ಕೂಡ ಬರ್ತ್ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಅದು ಹಾಕಿ. ರಿಲಿಜಿಯನ್ ಸೆಲೆಕ್ಟ್ ಮಾಡಿ, ಜೆಂಡರ್ ಸೆಲೆಕ್ಟ್ ಮಾಡಿ, ಕ್ಯಾಟಗರಿ 2B ಅಂತ ಸೆಲೆಕ್ಟ್ ಮಾಡಿ. ಈಸ್ ದಿ ಚೈಲ್ಡ್ ಫಿಸಿಕಲಿ ಚಾಲೆಂಜ್ ಅಂತ ಏನಾರು ಇದ್ದರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಮಾಡಿ. ಡೂ ಯು ಬಿಲಾಂಗ್ ಟು ಸ್ಪೆಷಲ್ ಕ್ಯಾಟಗರಿ ನೋ ಅಂತ ಸೆಲೆಕ್ಟ್ ಮಾಡಿ. ಪೇರೆಂಟ್ ಗಾರ್ಡಿಯನ್ ನೇಮ್ ಹಾಕಿ, ತಂದೆ ಅಥವಾ ತಾಯಿ ಯಾರ್ದಾರು ಒಬ್ಬರದ್ದು ಹಾಕಿ. ನಂತರ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿ. ಸ್ಟೇಟ್ ಆದ ನಂತರ ಡಿಸ್ಟಿಕ್, ತಾಲೂಕು ಮತ್ತು ವಿಲೇಜಲ್ಲಿ ಸಿಟಿ ಇದ್ದರೆ ಸಿಟಿ ಹೆಸರನ್ನೇ ಟೈಪ್ ಮಾಡಿ. ಅಡ್ರೆಸ್ ಆಧಾರ್ ಕಾರ್ಡಿನಲ್ಲಿ ಏನಿದೆ ಅದು ಇಲ್ಲಿ ಎಲ್ಲ ಟೈಪ್ ಮಾಡಿ. ಸ್ಟ್ರೀಟ್, ರೋಡ್ ಅಂತ ಇದೆ ನೋಡಿ, ಹೌಸ್, ಡೋರ್ ನಂಬರ್, ಪಿನ್ ಕೋಡ್ ಇದೆಲ್ಲ ಟೈಪ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಬ್ಯುಸಿ ಇರುತ್ತೆ, ಪ್ರತಿಯೊಮ್ಮೆ ಲಾಗೌಟ್ ಆಗುತ್ತೆ. ಮತ್ತೊಮ್ಮೆ ನೀವು ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸರ್ವರ್ ಏನಾರ ಬ್ಯುಸಿ ಇದ್ದರೆ. ಸರ್ವರ್ ಬ್ಯುಸಿ ಇಲ್ಲ ಅಂದರೆ ಅದು ಕಂಟಿನ್ಯೂ ಆಗಿ ನೆಕ್ಸ್ಟ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಸ್ಕೂಲ್ ಸೆಲೆಕ್ಷನ್ ನೋಡಿ, ನಿಮ್ಮ ಸಿಟಿಯಲ್ಲಿ ಯಾವ ಸ್ಕೂಲ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಮಗುವಿನ ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಬರ್ತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಆಧಾರ್ ನಂಬರ್ ಟೈಪ್ ಮಾಡಬೇಕು. ಮತ್ತು ಆಧಾರ್ ಕಾರ್ಡ್ PDF ಅಲ್ಲಿ ಅಪ್ಲೋಡ್ ಮಾಡಿ. ಫೋಟೋನ JPGಯಲ್ಲಿ ಅಪ್ಲೋಡ್ ಮಾಡಿ. ಪ್ರತಿ ಡಾಕ್ಯುಮೆಂಟ್ನ ನೀವು PDF ಅಲ್ಲಿ ಅಪ್ಲೋಡ್ ಮಾಡಿ. ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಈ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ PDF ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಆದ ಬಳಿಕ ಇಲ್ಲಿ ಡಿಕ್ಲರೇಷನ್ ಅಂತ ಇದೆ ನೋಡಿ ಕೆಳಗಡೆ, ಅದನ್ನು ಟಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಫೈನಲ್ ಆಗಿ ಡಾಕ್ಯುಮೆಂಟ್ ನೀವು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿ. ಬರ್ತ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡು, ಮಗುವಿನ ಬರ್ತ್ ಸರ್ಟಿಫಿಕೇಟು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟೆಲ್ಲ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿ. ಸೇವ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫೋಟೋ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ನೋಡಿ, ಇದೆಲ್ಲ ದಾಖಲಾತಿಗಳು ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಿ, ಆಧಾರ್ ಸ್ಕ್ಯಾನ್ ಚೂಸ್ ಫೈಲ್ ಅಂತ ಇದೆ ನೋಡಿ, ಬ್ರೌಸ್ ಮಾಡಿ ಅಪ್ಲೋಡ್ ಮಾಡಿ. ನೋಡಿ, ಸಬ್ಮಿಟ್ ಆದ ಬಳಿಕ ಮತ್ತೊಮ್ಮೆ ಇಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿ ಕರೆಕ್ಟ್ ಇದ್ದರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಸಬ್ಮಿಟ್ ಆಗಿದೆ.
ಸಬ್ಮಿಟ್ ಆದ ಬಳಿಕ ಇಲ್ಲಿ ಆ್ಯಕ್ಷನ್ ಅಂತ ಇದೆ ನೋಡಿ, ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡಿ ಶಾಲೆಗೆ ಇದು ಸಬ್ಮಿಟ್ ಮಾಡಬೇಕು. ಎಕ್ಸಾಮ್ ಕೂಡ ಇರುತ್ತೆ. ಈಗ ಎಕ್ಸಾಮ್ನ ನೀವು ಅಟೆಂಡ್ ಮಾಡಿಸ್ಬೇಕು. ಮಗುವಿಗೆ ಅಟೆಂಡ್ ಮಾಡಿಸಿದರೆ ಸೆಲೆಕ್ಷನ್ ಆದರೆ ನಿಮಗೆ ಫ್ರೀಯಾಗಿ LKG UKG ಇಂದ ಹಿಡಿದು ನಿಮಗೆ ಹೈಸ್ಕೂಲ್ವರೆಗೂ ಫ್ರೀ ಎಜುಕೇಷನ್ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.